ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ, ಮೊನ್ನೆ ಒಬ್ರು ಕಮೆಂಟ್ ಮಾಡಿದರೆ, ಅಕ್ಕ ನಿಮ್ಮ ಮಕ್ಳು ಇವಾಗ ತೂಕ ಎಷ್ಟಿದ್ದಾರೆ ಅಂತಂದೇಳಿ ಕೇಳಿದರೆ, ಸೊ ಅದಕ್ಕೋಸ್ಕರ ಈ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಅಂಗನವಾಡಿ ಟೀಚರ್ ಕಾಲ್ ಮಾಡಿದರು, ಮಕ್ಳು ಕರ್ಕೊಂಡು ಬನ್ನಿ, ಹಂಗೆ ವೇಟ್ ಮತ್ತು ತೂಕ ಚೆಕ್ ಮಾಡೋಣ ಅಂತ ಹೇಳಿದರು. ಸೊ ಹಂಗಾಗಿ ಇವತ್ತು ಚೆಕ್ ಮಾಡಿಸ್ಕೊಂಡು ಬಂದಿದ್ದೀನಿ. ನೀವು ಅದನ್ನು ನೋಡ್ಬೋದು. ಓಕೆ, ಋಷಿ ಬಾಯ್, ಹೋಗಮ್ಮ ತೂಕ ಚೆಕ್ ಮಾಡ್ಕೊ ಹೋಗಿ. ಅಂಗನವಾಡಿ ಬಂತು, ಬಟ್ ತೂಕ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಒಂದ್ಸರಿ ತೂಕ ಚೆಕ್ ಮಾಡಿಸೋಣ ಅಂತಂದೇಳಿ ಅಂಗನವಾಡಿಗೆ ಬಂದಿದ್ದೀವಿ. ನೋಡೋಣ ಈ ಸರಿ ಎಷ್ಟಾಗಿದ್ದಾರೆ ಅಂತಂದೇಳಿ. ಯಾವಾಗಲೂ ಕಡಿಮೆ ಇರ್ತಿದ್ರು, ಈ ಸರಿ ಆಗಿರ್ಬೋದು ತೂಕ ಅಂತ ಅನಿಸುತ್ತೆ, ಬಟ್ ನೋಡಬೇಕು. ಎಲ್ಲೋ ಎಂಟವಳು ಇವಳು, ಆಯ್ತು ನೋಡ್ರಿ ಮಾರ್ಕ್ ಎಷ್ಟು ಬಂದಿದೆ, 74. ಅಯ್ಯಪ್ಪ 118 ನೋಡಿದ ನಾನು. ಹಾಂ 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 ಸೇಮ್, ಹೌದು 116 ಇದ್ದಾಳೆ. ಹೋಗೋಗಿ ನೀನು. ಇರು, ಅಕ್ಕ ಬರ್ತಾಳೆ, ಅಕ್ಕನ ಏನು ಮಾಡಲ್ಲ. ಸ್ವಲ್ಪ ಹೈಟ್ ಆಗ್ತಾಳೆ ಅವಳು. ಅಪ್ಪ ಓಕೆ ಮೇಡಮ್. ತೂಕ ಹೈಟು ಎಲ್ಲ ಚೆಕ್ ಮಾಡಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಹಾಗೆ ಅಕ್ಕನ ಮಕ್ಕಳು ಬಂದಿದ್ರಲ್ಲ, ಅವ್ರನ್ನ ನಾವು ಚೆಕ್ ಮಾಡ್ಕೊತೀವಿ ಅಂತ ಹೇಳಿದರು. ಸೊ ಹಂಗಾಗಿ ಅವ್ರಿಗೂ ಚೆಕ್ ಮಾಡಿಸಿ ಇವಾಗ ಮನೆಗೆ ಬಂದಿದ್ದೀವಿ. ಇವರಿಬ್ಬರು ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತಂದೇಳಿ. ಇಬ್ಬರು ಪ್ರೀತಿ ಮಾಡೋದು ಜಾಸ್ತಿ, ಒಬ್ರಿಗೊಬ್ರು ತುಂಬ ಪ್ರೀತಿ ಮಾಡ್ಕೊತಾರೆ, ಹಾಗೆ ಜಗಳನೂ ಆಡ್ತಾರೆ. ನೋಡಿದ್ರಿ ಅಲ್ವಾ ತೂಕ ಎಷ್ಟಿದ್ದಾರೆ ಅಂತಂದೇಳಿ. ದೊಡ್ಡವಳು ಋತಿಕಾ ಎಷ್ಟಪ್ಪ ಅಂದರೆ 8 kg ಇದ್ದಾಳೆ. ಋಷಿಕಾ ಬಂದು 8.5 kg ಇದ್ದಾಳೆ. ಅವಳು ಮೊದಲಿಂದನೂ ಅಷ್ಟೇ ಒಂದು ಅರ್ಧ kg ಕಡಿಮೆನೇ ಅವಳು ಚಿಕ್ಕವಳಕ್ಕೆ ಅಂತ. ಮತ್ತು ಆಮೇಲೆ ಹೈಟ್ ಬಂದು ಋಷಿಕಾ 78 ಇದ್ದಾಳೆ, ಋತಿಕಾ ಬಂದು 74 ಇದ್ದಾಳೆ. ಹೋದ ಸರಿ ಹೈಟ್ ಚೆಕ್ ಮಾಡಿದಾಗ 64, 65 ಈ ಥರ ಇದ್ದರು. ಬಟ್ ಈ ಸರಿ ಹೈಟ್ ಬೆಳೆದಿದ್ದಾರೆ, ಉದ್ದ. ಮತ್ತು ನಮ್ಮ ದೊಡ್ಡವಳು ಅಂದರೆ ಸ್ವಲ್ಪ ಕುಳ್ಳಿನೇ, ಸ್ವಲ್ಪ ಸಣ್ಣ. ಅವಳು ಮೊದಲಿಂದನೂ ಅಷ್ಟೇ ಬಾಡಿ ಮೇಂಟೇನು. ಆಮೇಲೆ ಮತ್ತು ಅಕ್ಕನ ಮಕ್ಕಳೆಲ್ಲರೂ ಇವಾಗ ರಜೆ ಇದೆ ಅಲ್ವಾ, ಹಾಗಾಗಿ ಮನೆಗೆ ಬಂದಿದ್ದಾರೆ. ಮತ್ತು ಮೂರನೇ ಅಕ್ಕ ಸಾವಿತ್ರಿ ಅಕ್ಕನೂ ಬಂದಿದ್ದರು. ಆಕೆ ಊರಿಗೆ ಹೋದ್ಲು. ಇವಾಗ ಏನಂದರೆ ಇನ್ನು 3 ಮೆಂಬರ್ಸ್ ಇದ್ದಾರೆ, ಉಷಾ ಮತ್ತು ಧನು ಮತ್ತು ಅಮೃತ, 3 ಇದ್ದಾರೆ. ಮತ್ತು ಆಮೇಲೆ ನನ್ನ 2 ಮಕ್ಕಳು, ನಾನು, ನಮ್ಮ ಯಜಮಾನ್ರು, ಇಷ್ಟು ಜನ ಇದ್ದೀವಿ ಈಗ ಸದ್ಯ. ಇವಾಗ ಏನಂದರೆ ಹಾಲಿಡೇಸ್ ಮುಗಿಯೋವರೆಗೂ ಇಲ್ಲೇ ಇರ್ತಾರೆ, ರೀಲ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ಈ ಥರ ಚೆನ್ನಾಗಿದ್ದಾರೆ. ಬಟ್ ನನಗೂ ಟೈಮ್ ಪಾಸ್ ಆಗುತ್ತೆ, ಮತ್ತು ಮಕ್ಕಳನ್ನು ನೋಡ್ಕೊತಾರೆ ಚೆನ್ನಾಗಿ. ಸೊ ಹಾಗಾಗಿ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.
ಅಲ್ಲಿವರೆಗೂ ಬಾಯ್ ಬಾಯ್. ಮತ್ತು ನನ್ನ ಮಕ್ಕಳಿಗೆ ಎದೆ ಹಾಲು ಬಿಡಿಸಿದ್ದೀನಿ, ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿರಲಿಲ್ಲ. ಬಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ನೀವು ನೋಡ್ಬೋದು. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.